ಮಿಡ್ಲ್ ಕ್ಲಾಸ್ ರಾಮಾಯಣ ಇದು ನಮ್ಮ ಒಂದು 4-5 ವರ್ಷದ ಕನಸು. ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಟೈಟ್ಲ್ ಇಡೋದಕ್ಕೆ ಕಾರಣ ಬಂದು ಇದೊಂದು ಮಿಡ್ಲ್ ಕ್ಲಾಸ್ ಸಬ್ಜೆಕ್ಟ್ ಹುಡುಗನ ಕತೆ. ಆ ಹುಡುಗ ಬಂದು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಒಂದು ಗ್ರಾಮದಲ್ಲಿ ಇರ್ತಾನೆ. ಆ ಗ್ರಾಮದಲ್ಲಿ ಅವನು ಪಟ್ಟಂಥ ಸ್ಟ್ರಗಲ್ಸು ಮತ್ತು ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಆಗುವಂಥ ಸ್ಟ್ರಗಲ್ಸ್ನ ಅವನ ಕಥೆನೇ ಮಿಡ್ಲ್ ಕ್ಲಾಸ್ ರಾಮಾಯಣ. ಎಲ್ಲರ ಜೀವನದಲ್ಲೂ ಒಂದೊಂದು ರಾಮಾಯಣ ಇರುತ್ತೆ, ಬಟ್ ಈ ಸಿನಿಮಾನಲ್ಲಿ ಅವನ ಜೀವನದಲ್ಲಿ ಏನು ನಡೀತು ರಾಮಾಯಣ ಅನ್ನೋದೇ ಈ ಒಂದು ಕತೆ. ಇದನ್ನು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಗ್ರಾಮದಲ್ಲಿ ಜಾಸ್ತಿ ಶೂಟಿಂಗ್ ಮಾಡಿದ್ದೀವಿ. ಸ್ಟಾರ್ ಕ್ಯಾಸ್ಟಿಗೆ ಬಂದರೆ ತುಂಬ ಜನ ಇದ್ದಾರೆ. ಸಪೋರ್ಟಿಂಗಲ್ಲಿ ಎಸ್ ನಾರಾಯಣ್ ಸರ್ ಇದ್ದಾರೆ, ಶೋಭರಾಜ್ ಸರು, ಜಗಪ್ಪ ಅವರಿದ್ದಾರೆ. ನೋಡಿರ್ತೀರ ನೀವು ಟ್ರೈಲರಲ್ಲಿ ತುಂಬ ಜನ ಇದ್ದಾರೆ. ಆದರೂ ತುಂಬ ಜನ ಬಂದಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಒಂದು ನಾವು ದೊಡ್ಡ ಪ್ರೊಡಕ್ಷನ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ನನಗಂತೂ ಗೊತ್ತಿಲ್ಲ. ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದೀವಿ, ಕೆಲವ್ರು ಕಾಲೇ ಪಿಕ್ ಮಾಡ್ತಿಲ್ಲ. ಇದ್ರ ಬಗ್ಗೆ ಗೊತ್ತಿಲ್ಲ, ನೋಡ್ತೀನಿ. ಅವರ ರೆಸ್ಪಾನ್ಸ್ ಇನ್ನೂ ಇಲ್ಲ, ಮಾತಾಡೋಣ. ಇದಾದ್ಮೇಲೆ ಏನೋ ಅಂತ ಹೇಳಿದ್ರಿ, ಇವರೇ ಕೇಳ್ತಾರೆ ನೋಡಿ. ಏನಿದೆ ಸರ್? ಎಲ್ಲೆಲ್ಲಿ? ಓಕೆ ಸರ್, ಇದೊಂದು 3 ವರ್ಷ ಆಯಿತು ಸರ್, 3-4 ವರ್ಷ ಆಯಿತು. ಆಫ್ಟರ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯಿತು ಸರ್. ಬಟ್ ಸ್ವಲ್ಪ ಟೈಮ್ ತೊಗೊಂತು, ಯಾಕಂದರೆ ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಸ್ವಲ್ಪ ಸ್ಕ್ರೀನ್ ಪ್ಲೇ ಮತ್ತು ಕತೆಗೆ ಜಾಸ್ತಿ ಒತ್ತು ಕೊಟ್ಟು ಸ್ವಲ್ಪ ಚೇಂಜಸ್ ಎಲ್ಲ ಆಯಿತು. ಮತ್ತು ಶೂಟ್ ಸ್ವಲ್ಪ ಬ್ರೇಕ್ ಡೌನ್ಸ್ ಆಯಿತು. ಹಂಗಾಗಿ ಸ್ವಲ್ಪ ಡಿಲೇ ಆಯಿತು. ಬಟ್ ಪ್ರಾಡಕ್ಟ್ ಕರೆಕ್ಟ್ ಟೈಮ್ಗೆ ತಂದಿದ್ದೀವಿ ಅಂತ ನಾವು ಅಂದ್ಕೊತಿದ್ದೀವಿ ಸರ್. ಕೆಲವೆಲ್ಲ ರೀಶೂಟ್ ಆಗಿದೆ ಸರ್. ನನಗೆ ಕೆಲವು ಕಡೆ ಆಫ್ಟರ್ ಎಡಿಟ್ ಆದಮೇಲೆ ನನಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ನಾನು ರೀಶೂಟ್ ಮಾಡಿದ್ದೀನಿ. ಮೋಕ್ಷಿತಾ ಮ್ಯಾಮ್ ಪೋರ್ಷನ್ಸ್ ಕೆಲವೆಲ್ಲ ರೀಶೂಟ್ ಮಾಡಿದ್ದೀವಿ. ಹೀರೋ ಪೋರ್ಷನ್ಸ್ ಕೆಲವು ರೀಶೂಟ್ ಮಾಡಿದ್ದೀವಿ. ರೀಶೂಟ್ಸ್ ಆಗಿದೆ ಸರ್. ಸಪೋರ್ಟಿಂಗ್ ಆರ್ಟಿಸ್ಟು ಇಲ್ಲ ಸರ್, ಅವ್ರದ್ದು ಮಾಡಿಲ್ಲ. ಹಾಂ ಸರ್. ಇಲ್ಲ ಹಂಗೇನಿಲ್ಲ ಸರ್, ಹಂಗೇನಿಲ್ಲ. ಬಟ್ ಒಂದು 5 ಡೇಸಿಂದ ಫಾಲೋಅಪಲ್ಲಿ ಇದ್ದೀವಿ. ಬಟ್ ಬಂದಿಲ್ಲ. ಅವ್ರದ್ದು ಏನಾದರೂ ಕಾರಣಗಳಿದೆಯೋ ಗೊತ್ತಿಲ್ಲ. ಏನು ಹೇಳಿದೆ ಸರ್? ಅದೇ ಸರ್ ಹೇಳಿದ್ನಲ್ವಾ, ನಮ್ಮದು ದೊಡ್ಡ ಬ್ಯಾನರ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ಗೊತ್ತಿಲ್ಲ. ಇಲ್ಲ ಔಟ್ಪುಟ್ ಚೆನ್ನಾಗಿ ಬಂದಿಲ್ವೇನೋ ಅಂತ ಅವ್ರ ತಲೆಯಲ್ಲಿದೆಯೋ ಗೊತ್ತಿಲ್ಲ. ಅದು ಒಂದಿದೆ. ಯಾಕಂದರೆ ನಾವೆಲ್ಲರೂ ಟ್ರೈಲರ್ ಸೆಂಡ್ ಮಾಡಿಲ್ಲ, ನಾವು ಇನ್ವೈಟ್ ಮಾತ್ರ ಮಾಡಿದ್ವಿ. ಹಂಗಾಗಿ ಅವ್ರಿಗೇನಾದರೂ ಆ ಥರ ಇತ್ತೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಗೊತ್ತಿಲ್ಲ, ಅವ್ರದ್ದು ಏನಾದರೂ ರೀಸನ್ಸ್ ಇರ್ಬೋದು, ಅವ್ರದ್ದೇನಾದರೂ ಪ್ರಾಬ್ಲಮ್ಸ್ ಇರ್ಬೋದು. ಅವ್ರು ರಿಪ್ಲೈ ಮಾಡೋವರೆಗೂ ನನಗೆ ಗೊತ್ತಾಗಲ್ಲ ಸರ್ ಯಾಕೆ ಬಂದಿಲ್ಲ ಅಂತ. ಅದು ಸರ್ ಎಲ್ಲ ಇದೆ ಸರ್. ಒಂದು ಹುಡುಗ ಅಂದಮೇಲೆ, ಅದರಲ್ಲೂ ಮಿಡ್ಲ್ ಕ್ಲಾಸ್ ಹುಡುಗ ಅಂದಮೇಲೆ ಲವ್ ಮಾಡೋದು ಕಾಮನ್. ಎಲ್ಲರೂ ಲವ್ ಮಾಡಿದ್ಮೇಲೆ 90% ಮಿಡ್ಲ್ ಕ್ಲಾಸ್ ಹುಡುಗರು ಯಾರೇ ಲವ್ ಮಾಡಲಿ ಅದನ್ನು ಲಾಸ್ಟ್ಗೆ ಅಚೀವ್ ಮಾಡ್ಕೊಳಕ್ಕಾಗಲ್ಲ. ಲಾಸ್ಟ್ಗೆ ಯಾರೋ ಒಬ್ಬರನ್ನ ಮದುವೆ ಆಗಬೇಕು. ಆ ಲವ್ ಸಕ್ಸಸ್ ಆಗಲ್ಲ. ಅದು ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಅಚೀವ್ ಆಗಲ್ಲ. ಹಂಗಾಗಿ ಅವನು ಲವ್ ಮಾಡಿದ್ದೆ ಬೇರೆ ಹುಡುಗಿನ, ಮದುವೆ ಆಗಿದ್ದೆ ಬೇರೆ ಹುಡುಗಿನ. ಮತ್ತು ಅವನ ಸ್ಟ್ರಗಲ್ಸ್ ಏನು, ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿದರೆ ಅವನೇನು ಕಷ್ಟಪಟ್ಟ ಅನ್ನೋದೇ ಈ ಮಿಡ್ಲ್ ಕ್ಲಾಸ್ ರಾಮಾಯಣ ಕಥೆ ಸರ್. ಸರ್ ಒಂದು 20-30% ಬಂದು ಸ್ವಲ್ಪ ಇನ್ಸ್ಪಿರೇಷನಲ್ ಕಥೆನೇ ಇದು. ಬಟ್ ಅದಾದಮೇಲೆ ಎಳೆ ಎಲ್ಲ ನಾವು ನೀಟಾಗಿ ಕಟ್ಕೊಂಡು ಮಾಡಿದ್ದೀವಿ. ಆ ಕೃಷ್ಣ ಅನ್ನೋ ಕ್ಯಾರೆಕ್ಟ್ರ್ ಪಡುವಂಥ ಸ್ಟ್ರಗಲ್ಸು ಮತ್ತು ಅವನ ಡ್ರಾಮಾ ಏನು, ಅವನ ಕತೆ ಅಂದರೆ, ಇವಾಗ ಒಂದು ಕತೆ ಅಂದಿದ ತಕ್ಷಣ ನಾರ್ಮಲ್ ಕತೆ ಹೇಳೋದಕ್ಕೂ ಒಬ್ಬ ಇದ್ದ ಕಣೋ ಅವ್ನ ಕತೆ ಕೇಳಿದ್ರೆ ನೀವು ಸಖತ್ತಾಗಿ ಇಷ್ಟಪಡ್ತೀರಾ ಅಂತಂದರೆ ಅಂಥ ಕತೆನೇ ಒಂದು ಮಿಡ್ಲ್ ಕ್ಲಾಸ್ ರಾಮಾಯಣ ಸರ್. ಟೋಟಲ್ ಇದರಲ್ಲಿ 6 ಹಾಡಿದೆ. ಬಟ್ ಅದರಲ್ಲಿ ಮೇಲ್ ವರ್ಷನ್, ಫಿಮೇಲ್ ವರ್ಷನ್ ಅಂತ 1-2 ಇದೆ. ಟೋಟಲ್ 5 ಸಾಂಗ್ ಇದೆ ಸರ್ ಸಿನಿಮಾ ಒಳಗಡೆ. ಬಟ್ ನಾವು ಎಂಟ್ರಿ ಸಾಂಗ್ ಅಂತ ಇಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಮಾಡಿಲ್ಲ. ಕತೆಗೆ ಏನು ಬೇಕೋ ಅದನ್ನು ನಾವು ಮಾಡಿದ್ದೀವಿ ಸರ್. ಆ ಥರ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಇದಕ್ಕೆ ಮುಂಚೆ ಒಂದು ಯಾವುದದು ಹಾಂ ಅದೇ ಕೇಳಿದೆ. ಇಲ್ಲ, ರೆಬೆಲ್ ಹುಡುಗರು ಫಸ್ಟ್ ಪ್ರೆಸ್ ಮೀಟ್ ಮಾಡಿಲ್ಲ ಸರ್. ಅದು ಕೋವಿಡ್ ಟೈಮಲ್ಲಿ ಆಗಿದೆ ಸರ್, ಹಂಗಾಗಿ ಅದಕ್ಕೆ ಮಾಡೋಕ್ಕಾಗಿಲ್ಲ. ಈ ಸಿನಿಮಾಗಿದೆ ಪ್ರೆಸ್ ಮೀಟ್ ಇದೆ ಸರ್ ಫಸ್ಟ್. ಇನ್ನು 12 ದಿನ ಮಾತ್ರ ಇದೆ ಸರ್. ಹೌದು ಸರ್.
ಹೌದು ಸರ್. ಹೌದು ಸರ್. ಇಲ್ಲ ಸರ್, ಅರ್ಥ ಆಯ್ತು. ಅಲ್ಲ, ಗೊತ್ತಾಯ್ತು ಸರ್. ಇದು ಸರ್ ಇವತ್ತಿಂದ ಪಬ್ಲಿಸಿಟಿ ಮಾಡ್ತಿದ್ದೀವಿ ಸರ್. ನೆಕ್ಸ್ಟ್ ಮಂತು ಕಾಂತಾರ ಇದೆ ಸರ್. ನೆಕ್ಸ್ಟ್ ಮಂತ್ ಕಾಂತಾರ ಇದೆ. ಹಂಗಾಗಿ ಇದೊಂದು 2-3 ಮಂತ್ಸ್ ಆದಮೇಲೆ ಮತ್ತೆ ನಾವು ರಿಲೀಸ್ ಮಾಡೋಕ್ಕಾಗಲ್ಲ. ಪ್ಲಸ್ ನನಗೆ 12th ಒಂದು 20 ಡೇಸ್ ಸಿಗುತ್ತೆ ಸರ್. ಕಾಂತಾರ ಅಪ್ ಟು ಕಾಂತಾರವರೆಗೂ ಅದ್ರ 20 ಡೇಸ್ ಸಿಗುತ್ತೆ. ನನಗೆ ಸಾಕು ಅಂತ ನನಗನ್ನಿಸ್ತು. ಒಂದನೇ ವೀಕಲ್ಲಿ ಒಳ್ಳೆ ರೆಸ್ಪಾನ್ಸ್ ತೊಗೊಂಡ್ರೆ 19th ಸಿನಿಮಾ ಪಿಕಪ್ ಆಗುತ್ತೆ ಅನ್ನೋ ಹೋಪ್ ಇದೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು 12th ಡೇಟ್ ಅನೌನ್ಸ್ ಮಾಡ್ಕೊಂಡಿದ್ದೀವಿ ಸರ್. ಸರ್ ಅಪ್ ಟು ಒಂದು 50ವರೆಗೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. 50 ಪ್ಲ್ಯಾನ್ ಮಾಡಿದ್ದೀವಿ. ಹಾಂ ಸರ್. ಸರ್ ಶಾಲಿನಿ ಆರ್ಟ್ಸು, ಜಾಕ್ ಮಂಜು ಸರ್ ಡಿಸ್ಟ್ರಿಬ್ಯೂಷನು, ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿಕೊಡ್ತಿದ್ದಾರೆ. ಅವರಿಗೆ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ. ಟ್ರೈಲರು ಎಲ್ಲ ನೋಡಿದ್ದಾರೆ, ಕಂಟೆಂಟು. ಹಾಗಾಗಿ ಅವರು ಸ್ವಲ್ಪ ಚೆನ್ನಾಗಿ ಪುಷ್ ಮಾಡ್ತಿದ್ದಾರೆ ಸರ್. ಸರ್ ನಿಮ್ಗೇನು ಅನ್ನಿಸ್ತು ಟ್ರೈಲರು? ಯಾರ್ದಾದ್ರು ಏನಾದರೂ ಕ್ವಶನ್ಸ್ ಇದೆಯಾ ಟ್ರೈಲರ್ ಬಗ್ಗೆ? ಸರ್ ಹೌದು ಸರ್. ಸರ್ ಅದು ಇವಾಗ ಎಲ್ಲರೂ ಟ್ರೆಂಡ್ ಸರ್, ಹಂಗೆ ಮಾಡ್ಕೊಂಬರ್ತಿದ್ದಾರೆ. ಹೌದು ಸರ್, ಮಾಡಿದ್ದಾರೆ. ಅದು ಲಿರಿಕಲ್ ವಿಡಿಯೋಸ್ ಇವಾಗ ಏನು ಟ್ರೆಂಡ್ ನಡೀತಿದೆಯೋ ಅದೇ ಥರ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಡೈರೆಕ್ಟರ್, ಮತ್ತೆ ಕರಿತೀನಿ. ಎಸ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.